ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಸ್ಪರ್ಧಾವಾಹಿನಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು 6ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಎಂಬ ಪಾಠದ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಈ ಪ್ರಶ್ನೆಗಳು ಪಠ್ಯಕ್ರಮ ಆಧಾರಿತ ಪ್ರಶ್ನೆಗಳಾಗಿರ್ತವೆ. ಮುಂಬರುವಂಥ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ನಾವು ಆಯ್ಕೆ ಮಾಡಿಕೊಂಡು ತರಗತಿಯನ್ನು ಮಾಡ್ತಿದ್ದೀವಿ. ಹಾಗೆಯೇ ಇಲ್ಲಿ ತನಕ 5ನೇ ತರಗತಿಯ ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಿಸಿದಂತಹ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳ ಬಗ್ಗೆ ವಿಡಿಯೋ ಮಾಡಿದ್ದೀವಿ. ಅವೆಲ್ಲವನ್ನು ಕೂಡ ಪ್ಲೇಲಿಸ್ಟ್ ಮಾಡಿದ್ದೀವಿ. ಅವುಗಳನ್ನು ಕೂಡ ವಾಚ್ ಮಾಡಿ. ಇವೆಲ್ಲವೂ ಕೂಡ ನಿಮ್ಮ ಪರೀಕ್ಷೆಗೆ ಉಪಯುಕ್ತ ವಿಡಿಯೋ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಮೊದಲ ಪ್ರಶ್ನೆ, ಇತಿಹಾಸ ಎಂದರೆ ಏನು? ಕಲ್ಪಿತ ಕಥೆಗಳ ಸಂಗ್ರಹ, ಹಿಂದೆ ನಡೆದು ಹೋದ ಸಂಗತಿಗಳ ಕ್ರಮಬದ್ಧ ವಿವರಣೆ, ಭವಿಷ್ಯದ ಬಗ್ಗೆ ಮಾಡುವ ಕಲ್ಪನೆಗಳು, ಕೇವಲ ರಾಜರ ವಂಶಾವಳಿ. ನೋಡಿ, ಇತಿಹಾಸ ಅಂತ ಅಂದರೆ ಹಿಂದೆ ನಡೆದು ಹೋದಂತಹ ಸಂಗತಿಗಳ ಕ್ರಮಬದ್ಧ ವಿವರಣೆ. ಈ ಆಯ್ಕೆ ಸರಿಯಾದ ಉತ್ತರ ಆಗ್ತದೆ. ನೋಡಿ, ಹಿಂದೆ ನಡೆದ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಆಧಾರ ಸಹಿತವಾಗಿ ವಿವರಿಸುವುದನ್ನು ನಾವು ಇತಿಹಾಸ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಸಾರ್ಕಟೀಸ್, ಅರಿಸ್ಟಾಟಲ್, ಹೆರೋಡೋಟಸ್, ಪ್ಲೇಟೋ. ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹೆರೋಡೋಟಸ್. ಗ್ರೀಕ್ ದೇಶದ ಹೆರೋಡೋಟಸ್ ರವರನ್ನ ಇತಿಹಾಸದ ಪಿತಾಮಹ ಅಂತ ಕರೀತಾರೆ. ಏನಕ್ಕೆ ಅಂತಂದ್ರೆ ಅವರು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಈ ಇತಿಹಾಸದ ಘಟನೆಗಳನ್ನು ದಾಖಲಿಸುವ ಒಂದು ಪದ್ಧತಿಯನ್ನು ಪ್ರಾರಂಭ ಮಾಡ್ತಾರೆ. ಆ ದೃಷ್ಟಿಯಿಂದ ಹೆರೋಡೋಟಸ್ ರವರನ್ನ ಇತಿಹಾಸದ ಪಿತಾಮಹ ಅಂತ ಕರೀತಾರೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಇತಿಹಾಸವು ಘಟನೆಗಳನ್ನು ವಿವರಿಸುವಾಗ ಯಾವುದರ ಬಗ್ಗೆ ಖಚಿತತೆಯನ್ನು ಹೊಂದಿರುತ್ತದೆ? ಕಾಲ, ಸ್ಥಳ ಮತ್ತು ವ್ಯಕ್ತಿ, ಬಣ್ಣ ಮತ್ತು ಗಾತ್ರ, ಕೇವಲ ಭಾಷೆ, ಕೇವಲ ಹವಾಮಾನ. ಇತಿಹಾಸವು ಘಟನೆಗಳನ್ನು ವಿವರಿಸುವಾಗ ಯಾವುದರ ಬಗ್ಗೆ ಖಚಿತತೆಯನ್ನು ಹೊಂದಿರುತ್ತದೆ ಅಂತ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಾಲ, ಸ್ಥಳ ಮತ್ತು ವ್ಯಕ್ತಿ ಅನ್ನೋದಾಗ್ತದೆ. ನೋಡಿ, ಒಂದು ಘಟನೆಯು ಯಾವಾಗ, ಎಲ್ಲಿ ಮತ್ತು ಯಾರಿಂದ ನಡೆಯಿತು ಎಂಬ ನಿಖರವಾದ ಮಾಹಿತಿಯನ್ನು ಇತಿಹಾಸ ಕೊಡುವಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಇತಿಹಾಸದಲ್ಲಿ ಕಾಲ, ಸ್ಥಳ ಮತ್ತು ವ್ಯಕ್ತಿಯ ಸ್ಪಷ್ಟತೆ ಇಲ್ಲದಿದ್ದರೆ ಅದನ್ನು ಏನೆಂದು ಕರೆಯುತ್ತಾರೆ? ನೋಡಿ, ಇತಿಹಾಸ ರಚನೆ ಮಾಡಬೇಕಾದ್ರೆ ಈ 3 ಅಂಶಗಳು ಇಲ್ಲ ಅಂತ ಅಂದರೆ ಅದನ್ನು ಏನೆಂದು ಕರೆಯುತ್ತಾರೆ ಅಂತ. ವರದಿ, ಕತೆ, ಕವನ, ಪ್ರಬಂಧ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕತೆ. ನೋಡಿ, ಕಾಲ ಆಗಲಿ, ಸ್ಥಳ ಆಗಲಿ ಅಥವಾ ವ್ಯಕ್ತಿಯ ಸ್ಪಷ್ಟತೆ ಇಲ್ಲ ಅಂತ ಅಂದರೆ ಅದನ್ನು ಕತೆ ಅಂತೀವಿ. ಇತಿಹಾಸ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಆಗ್ಬೋದಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಸಮಾಜಕ್ಕೆ ಅಥವಾ ದೇಶಕ್ಕೆ ಸ್ಮರಣಶಕ್ತಿಯಾಗಿ ಕೆಲಸ ಮಾಡುವುದು ಯಾವುದು? ಗಣಿತ, ವಿಜ್ಞಾನ, ಇತಿಹಾಸ, ಕ್ರೀಡೆ. ಸಮಾಜಕ್ಕೆ ಅಥವಾ ದೇಶಕ್ಕೆ ಸ್ಮರಣಾಶಕ್ತಿಯಾಗಿ ಕೆಲಸ ಮಾಡುವುದು ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇತಿಹಾಸ. ಮನುಷ್ಯನಿಗೆ ನೆನಪುಗಳು ಹೇಗೋ ಹಾಗೆಯೇ ಒಂದು ದೇಶದ ಪ್ರಗತಿಗೆ ಅದರ ಹಳೆಯ ಇತಿಹಾಸವು ಸ್ಮರಣಾಶಕ್ತಿಯಾಗಿ ದಾರಿದೀಪವಾಗುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಪಾಟಲಿಪುತ್ರದಲ್ಲಿ ಆಳುತ್ತಿದ್ದ ಅಶೋಕನು ಕಳಿಂಗ ರಾಜ್ಯದ ಮೇಲೆ ಯುದ್ಧ ಮಾಡಿದ್ದು ಯಾವಾಗ? ಸಾಮಾನ್ಯ ಶಕ ಪೂರ್ವ 321, ಸಾಮಾನ್ಯ ಶಕ ಪೂರ್ವ 261, ಸಾಮಾನ್ಯ ಶಕ 261, ಸಾಮಾನ್ಯ ಶಕ 1565. ಕಳಿಂಗ ಯುದ್ಧ ನಡೆದಂತಹ ವರ್ಷ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಮಾನ್ಯ ಶಕ ಪೂರ್ವ 261ರಲ್ಲಿ ಅಶೋಕನು ಮಾಡಿದಂತಹ ಮೊದಲ ಯುದ್ಧ ಇದು. ಸಾಮಾನ್ಯ ಶಕ ಪೂರ್ವ 261ರಲ್ಲಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಓಕೆನಾ? ನೆಕ್ಸ್ಟ್, ಇತಿಹಾಸವು ಮನುಷ್ಯರು ನಡೆದು ಬಂದ ಹಾದಿಯಲ್ಲಿ ಯಾವುದನ್ನು ಪರಿಚಯಿಸುತ್ತದೆ? ಕೇವಲ ಯುದ್ಧಗಳನ್ನು, ಸಫಲತೆ ಮತ್ತು ವಿಫಲತೆಗಳನ್ನು, ಕೇವಲ ರಾಜರ ಹೆಸರುಗಳನ್ನು, ಕೇವಲ ಆಹಾರ ಪದ್ಧತಿಯನ್ನು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಫಲತೆ ಮತ್ತು ವಿಫಲತೆಗಳನ್ನು ಪರಿಚಯ ಮಾಡಿಕೊಡುವಂಥದ್ದು. ನೋಡಿ,
ಮಾನವ ಸಮಾಜವು ವಿವಿಧ ಹಂತಗಳಲ್ಲಿ ಕಂಡ ಯಶಸ್ಸಾಗಿರ್ಬೋದು ಅಥವಾ ಅನುಭವಿಸಿದ ಸೋಲುಗಳನ್ನು ಇತಿಹಾಸ ನಮಗೆ ವಿವರಿಸುವಂಥದ್ದು. ನೆಕ್ಸ್ಟ್ ಕ್ವಶನ್, ಮನುಷ್ಯನಿಗೆ ಸ್ಮರಣಾಶಕ್ತಿ ಇಲ್ಲದಿದ್ದರೆ ಏನಾಗುತ್ತಿತ್ತು? ಹೆಚ್ಚು ಪ್ರಗತಿ ಹೊಂದುತ್ತಿದ್ದ, ಮಾಡಿದ ತಪ್ಪುಗಳನ್ನೇ ಮತ್ತೆ ಮತ್ತೆ ಮಾಡುತ್ತಿದ್ದ, ಜ್ಞಾನ ಹೆಚ್ಚಾಗುತ್ತಿತ್ತು, ಯಾವುದೂ ಆಗುತ್ತಿರಲಿಲ್ಲ. ಮನುಷ್ಯನಿಗೆ ಸ್ಮರಣಾಶಕ್ತಿ ಇಲ್ಲದಿದ್ದರೆ ಮಾಡಿದ ತಪ್ಪುಗಳನ್ನೇ ಪದೇ ಪದೇ ಮತ್ತೆ ಮತ್ತೆ ಮಾಡುತ್ತಿದ್ದ. ಸೊ ಹಾಗಾಗಿ ಇದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ಹಳೆಯ ಅನುಭವಗಳ ನೆನಪಿಲ್ಲದಿದ್ದರೆ ಮನುಷ್ಯನು ತನ್ನ ತಪ್ಪುಗಳಿಂದ ಕಲಿಯಲು ಸಾಧ್ಯವಾಗುತ್ತಿರಲಿಲ್ಲ. ಮುಂದಿನ ಪ್ರಶ್ನೆ, ಇತಿಹಾಸದ ವರ್ಗೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಯಾವುದು? ಕಲ್ಲುಗಳು, ಅಕ್ಷರಗಳು ಅಥವಾ ಬರವಣಿಗೆ, ನದಿಗಳು, ಕಾಡುಗಳು. ಇತಿಹಾಸವನ್ನು ವರ್ಗೀಕರಣ ಮಾಡಬೇಕಾದ್ರೆ ಯಾವುದು ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು? ಈ 4 ಆಯ್ಕೆಗಳಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ಅಕ್ಷರಗಳು ಅಥವಾ ಬರವಣಿಗೆಗಳ ಆಧಾರದ ಮೇಲೆ ಇತಿಹಾಸವನ್ನು ವರ್ಗೀಕರಣ ಮಾಡುವಂಥದ್ದು. ನೆಕ್ಸ್ಟ್ ಕ್ವಶನ್, ಇತಿಹಾಸವನ್ನು ಮುಖ್ಯವಾಗಿ ಎಷ್ಟು ಕಾಲಘಟ್ಟಗಳಾಗಿ ವಿಂಗಡಿಸಲಾಗಿದೆ? 2, 3, 4, 5. ಇತಿಹಾಸವನ್ನು ಮುಖ್ಯವಾಗಿ ಎಷ್ಟು ಕಾಲಘಟ್ಟಗಳಾಗಿ ವಿಂಗಡಿಸಲಾಗಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ 3 ಕಾಲಘಟ್ಟಗಳಾಗಿ ವಿಂಗಡಣೆ ಮಾಡಲಾಗಿದೆ. ಯಾವುದು ಅಂತಂದರೆ ಪ್ರಾಗೈತಿಹಾಸಿಕ ಕಾಲ, ಇತಿಹಾಸ ಪೂರ್ವ ಕಾಲ, ಇತಿಹಾಸ ಕಾಲ ಅಂತ. ಇವುಗಳನ್ನು ಬರವಣಿಗೆ ಆಧಾರದ ಮೇಲೆ ವಿಂಗಡಣೆ ಮಾಡಲಾಗಿದೆ. ನೆಕ್ಸ್ಟ್ ಕ್ವಶನ್, ಬರವಣಿಗೆಯ ಕಲೆ ಲಭ್ಯವಿಲ್ಲದ ಕಾಲವನ್ನು ಏನೆಂದು ಕರೆಯುತ್ತಾರೆ? ಇತಿಹಾಸ ಕಾಲ, ಪ್ರಾಗೈತಿಹಾಸಿಕ ಕಾಲ, ಆಧುನಿಕ ಕಾಲ, ಮಧ್ಯಕಾಲ. ಬರವಣಿಗೆಯ ಬಗ್ಗೆ ಮಾಹಿತಿ ಇಲ್ಲದ ಅಥವಾ ತಿಳುವಳಿಕೆ ಇಲ್ಲದ ಕಾಲವನ್ನು ನಾವು ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಶಿಲಾಯುಗದ ಹಂತಗಳನ್ನು ಯಾವುದರ ಆಧಾರದ ಮೇಲೆ ಗುರುತಿಸಲಾಗಿದೆ? ಆಹಾರದ ವಿಧಗಳು, ಕಲ್ಲಿನ ಆಯುಧಗಳಲ್ಲಿನ ಬದಲಾವಣೆ, ಬಟ್ಟೆಗಳ ವಿನ್ಯಾಸ, ಮನೆಯ ಗಾತ್ರ. ಶಿಲಾಯುಗದ ಹಂತಗಳನ್ನು ಯಾವುದರ ಆಧಾರದ ಮೇಲೆ ಗುರುತಿಸಲಾಗಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಲ್ಲಿನ ಆಯುಧಗಳಲ್ಲಿನ ಬದಲಾವಣೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ಮಾನವನು ಬಳಸುತ್ತಿದ್ದ ಕಲ್ಲಿನ ಉಪಕರಣಗಳ ವಿನ್ಯಾಸ ಮತ್ತು ತಂತ್ರಜ್ಞಾನದ ಆಧಾರದ ಮೇಲೆ ಶಿಲಾಯುಗವನ್ನು ವಿಂಗಡಿಸಲಾಗಿದೆ. ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಮಾನವನು ಬೆಂಕಿಯ ಉಪಯೋಗವನ್ನು ಕಲಿತ ಹಂತ ಯಾವುದು? ಹಳೆಯ ಶಿಲಾಯುಗ, ನವಶಿಲಾಯುಗ, ಕಬ್ಬಿಣದ ಯುಗ, ತಾಮ್ರದ ಯುಗ. ಬೆಂಕಿಯ ಪರಿಚಯ ಆದಂತಹ ಕಾಲಘಟ್ಟ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಳೆಯ ಶಿಲಾಯುಗ. ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತದೆ. ನೋಡಿ, ಹಳೆಯ ಶಿಲಾಯುಗದ ಮಾನವರು ಪ್ರಕೃತಿಯಲ್ಲಿನ ಬದಲಾವಣೆಗಳನ್ನು ಗಮನಿಸಿ ಬೆಂಕಿಯನ್ನು ಬಳಸಲು ಆರಂಭಿಸಿದರು. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಸೂಕ್ಷ್ಮ ಶಿಲಾ ಆಯುಧಗಳನ್ನು ಯಾವ ಕಾಲದಲ್ಲಿ ಬಳಸುತ್ತಿದ್ದರು? ಸೂಕ್ಷ್ಮ ಶಿಲಾ ಆಯುಧಗಳನ್ನು ಯಾವ ಕಾಲದಲ್ಲಿ ಬಳಸುತ್ತಿದ್ದರು? ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ, ಲೋಹಯುಗ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯ ಶಿಲಾಯುಗ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೋಡಿ, ಈ ಕಾಲದಲ್ಲಿ ಮಾನವರು ಸಣ್ಣದಾದ ಮತ್ತು ಅತ್ಯಂತ ಚೂಪಾದ ಕಲ್ಲಿನ ಆಯುಧಗಳನ್ನು ತಯಾರಿಸಿ ಬಳಸುತ್ತಿದ್ದರು. ಆದ್ದರಿಂದ ಮಧ್ಯ ಶಿಲಾಯುಗವನ್ನು ಸೂಕ್ಷ್ಮ ಶಿಲಾಯುಗ ಅಂತಲೂ ಕೂಡ ಕರೆಯುವಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಮಾನವನು ಆಹಾರ ಉತ್ಪಾದಕನಾಗಿ ಸ್ಥಿರ ಜೀವನ ಆರಂಭಿಸಿದ ಕಾಲ ಯಾವುದು? ಆಹಾರವನ್ನು ಉತ್ಪಾದನೆ ಮಾಡಲಿಕ್ಕೆ ಸ್ಥಿರ ಜೀವನವನ್ನು ಆರಂಭಿಸಿದ ಕಾಲ ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ, ಪ್ರಾಗೈತಿಹಾಸಿಕ ಆರಂಭ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನವಶಿಲಾಯುಗ ಅನ್ನೋದು ಆಗ್ತದೆ. ಕೃಷಿ ಮತ್ತು ಪಶುಪಾಲನೆಯನ್ನು ಆರಂಭಿಸಿದ ಮಾನವನು ಒಂದೆಡೆ ನೆಲೆಸಲು ಆರಂಭಿಸಿದ ಯಾವಾಗ ಅಂತಂದರೆ ನವಶಿಲಾಯುಗದಲ್ಲಿ. ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಚಕ್ರದ ಆವಿಷ್ಕಾರವು ಯಾವ ಕಾಲದ ಪ್ರಮುಖ ಸಾಧನೆ? ಹಳೆಯ ಶಿಲಾಯುಗ, ನವಶಿಲಾಯುಗ, ಲೋಹಯುಗ, ಮಧ್ಯ ಶಿಲಾಯುಗ. ಚಕ್ರದ ಆವಿಷ್ಕಾರವು ಯಾವ ಕಾಲದ ಪ್ರಮುಖ ಸಾಧನೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ನವಶಿಲಾಯುಗ.
ಚಕ್ರದ ಬಳಕೆಯಿಂದ ಸಾರಿಗೆ ಮತ್ತು ಮಡಿಕೆಗಳನ್ನು ಮಾಡುವ ಕಲೆ ಅಭಿವೃದ್ಧಿ ಹೊಂದಿತು. ನೆಕ್ಸ್ಟ್ ಕ್ವಶನ್, ಮಾನವನು ಬಳಸಿದ ಮೊದಲ ಲೋಹ ಯಾವುದು? ಕಬ್ಬಿಣ, ತಾಮ್ರ, ಚಿನ್ನ, ಬೆಳ್ಳಿ. ಮಾನವರು ಬಳಸಿದಂತಹ ಮೊದಲ ಲೋಹ ಯಾವ ಲೋಹವನ್ನ ಮೊದಲು ಬಳಸಿದ್ರು ಅಂತ? ಕಬ್ಬಿಣ, ತಾಮ್ರ, ಚಿನ್ನ, ಬೆಳ್ಳಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ತಾಮ್ರ. ಶಿಲಾಯುಗದ ನಂತರ ಮಾನವನು ಲೋಹಗಳ ಬಳಕೆಯನ್ನ ತಾಮ್ರದ ಮೂಲಕ ಆರಂಭ ಮಾಡ್ತಾರೆ. ತಾಮ್ರ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ನಾಗರಿಕತೆಯ ಬೆಳವಣಿಗೆಗೆ ವೇಗ ನೀಡಿದ ಕಾಲ ಯಾವುದು? ಹಳೆಯ ಶಿಲಾಯುಗ, ಲೋಹಗಳ ಯುಗ, ಮಧ್ಯಶಿಲಾಯುಗ, ಯಾವುದೂ ಅಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಲೋಹಗಳ ಯುಗ. ನಾಗರಿಕತೆ ತುಂಬ ವೇಗವಾಗಿ ಬೆಳವಣಿಗೆ ಹೊಂದಲಿಕ್ಕೆ ಪ್ರಾರಂಭವಾಗಿದ್ದು ಈ ಲೋಹಗಳ ಯುಗದಲ್ಲಿ. ನೋಡಿ, ಲೋಹಗಳ ಬಳಕೆಯಿಂದ ಕೃಷಿ ಉಪಕರಣಗಳು ಮತ್ತು ತಂತ್ರಜ್ಞಾನ ಸುಧಾರಿಸಿ ನಾಗರಿಕತೆ ಬೆಳೆಯಲು ಆರಂಭ ಆಯಿತು. ನೆಕ್ಸ್ಟ್ ಕ್ವಶನ್, ಕಬ್ಬಿಣದ ಬಳಕೆಯಿಂದ ಆದ ಮುಖ್ಯ ಬದಲಾವಣೆ ಏನು? ಚಿತ್ರಕಲೆ ಅಭಿವೃದ್ಧಿ, ಅರಣ್ಯಗಳನ್ನು ಕಡಿದು ಕೃಷಿ ಭೂಮಿಯನ್ನ ವಿಸ್ತರಿಸಲಾಯಿತು, ಕೇವಲ ಆಭರಣ ತಯಾರಿಕೆ, ಬೇಟೆ ನಿಂತು ಹೋಯಿತು. ಕಬ್ಬಿಣದ ಬಳಕೆಯಿಂದ ಆದ ಮುಖ್ಯ ಬದಲಾವಣೆ ಅರಣ್ಯಗಳನ್ನು ಕಡಿದು ಕೃಷಿ ಭೂಮಿಯನ್ನ ವಿಸ್ತರಿಸಲಾಯಿತು. ಆಪ್ಷನ್ ಬಿ ಸರಿಯಾದ ಉತ್ತರ. ಕಬ್ಬಿಣವು ಗಟ್ಟಿಯಾದ ಲೋಹವಾದ್ದರಿಂದ ದೊಡ್ಡ ಪ್ರಮಾಣದಲ್ಲಿ ಕಾಡುಗಳನ್ನು ಕಡಿಯಲು ಮತ್ತು ಉಳುಮೆ ಮಾಡಲು ಸಾಧ್ಯವಾಯಿತು. ನೆಕ್ಸ್ಟ್ ಕ್ವಶನ್, ಇತಿಹಾಸವು ನಮ್ಮ ಪೂರ್ವಿಕರ ಬಗ್ಗೆ ಏನನ್ನು ತಿಳಿಸುತ್ತದೆ? ಅವರು ಮಾಡಿದ ತಪ್ಪು ಮತ್ತು ಒಳ್ಳೆಯ ತೀರ್ಮಾನಗಳು, ಕೇವಲ ಅವರ ಎತ್ತರ, ಅವರ ಧ್ವನಿ, ಅವರ ಚಿತ್ರಗಳು. ತುಂಬ ಸರಳವಾದ ಪ್ರಶ್ನೆ. ಇತಿಹಾಸವು ನಮ್ಮ ಪೂರ್ವಿಕರ ಬಗ್ಗೆ ಏನನ್ನು ತಿಳಿಸುತ್ತದೆ? ಸರಿಯಾದ ಉತ್ತರ ಅವರು ಮಾಡಿದಂತಹ ತಪ್ಪು ಮತ್ತು ಒಳ್ಳೆಯ ತೀರ್ಮಾನಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಇತಿಹಾಸ ಮಾಡುವಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಪೂರ್ವಿಕರ ತತ್ವಾದರ್ಶಗಳು ಮುಂದಿನ ತಲೆಮಾರುಗಳಿಗೆ ಏನಾಗುತ್ತವೆ? ಹೊರೆಯಾಗುತ್ತವೆ, ಮಾದರಿ ಮತ್ತು ದಾರಿದೀಪ, ಕೇವಲ ಕಥೆಗಳಾಗುತ್ತವೆ, ಮರೆತು ಹೋಗುತ್ತವೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಾದರಿ ಮತ್ತು ದಾರಿದೀಪ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತವೆ. ಮಹಾನ್ ವ್ಯಕ್ತಿಗಳ ವಿಚಾರಧಾರೆಗಳು ಸಮಾಜಕ್ಕೆ ಒಳ್ಳೆಯ ದಾರಿಯನ್ನ ತೋರಿಸುವಂಥದ್ದು. ನೆಕ್ಸ್ಟ್ ಕ್ವಶನ್, ಇತಿಹಾಸವು ನಮ್ಮಲ್ಲಿ ಯಾವುದನ್ನು ಮೂಡಿಸುತ್ತವೆ? ದ್ವೇಷ, ಅಭಿಮಾನ ಮತ್ತು ಗೌರವ, ಭಯ, ಆಲಸ್ಯ. ಇತಿಹಾಸವು ನಮ್ಮಲ್ಲಿ ಯಾವುದನ್ನು ಮೂಡಿಸುತ್ತವೆ? ಅಭಿಮಾನವನ್ನು ಮತ್ತು ಗೌರವವನ್ನು ಮೂಡಿಸುವ ಕೆಲಸವನ್ನು ಇತಿಹಾಸ ಮಾಡುವಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಇತಿಹಾಸದ ರಚನೆಯಲ್ಲಿ ಆಧಾರಗಳ ಪಾತ್ರವೇನು? ಯಾವುದೂ ಇಲ್ಲ. ಸತ್ಯಾಸತ್ಯತೆಯನ್ನು ತಿಳಿಯಲು ಸಹಾಯ ಮಾಡುತ್ತವೆ, ಕೇವಲ ಅಲಂಕಾರಕ್ಕೆ, ಬಣ್ಣ ಹಚ್ಚಲು. ಇತಿಹಾಸದ ರಚನೆಯಲ್ಲಿ ಆಧಾರಗಳ ಪಾತ್ರ ಸತ್ಯಾಸತ್ಯತೆಯನ್ನ ತಿಳಿಸುವಂಥದ್ದು. ಆಧಾರಗಳನ್ನು ಇತಿಹಾಸದ ಜೀವಾಳ ಅಂತ ಕರಿತೀವಿ. ಆಧಾರಗಳಿಲ್ಲದೆ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಸತ್ಯಾಸತ್ಯತೆಯನ್ನು ತಿಳಿಯಲು ಆಧಾರಗಳು ಸಹಾಯ ಮಾಡುವಂಥದ್ದು. ಮುಂದಿನ ಪ್ರಶ್ನೆ, ಹಳೆಯ ಶಿಲಾಯುಗದ ಮಾನವನ ಬದುಕು ಹೇಗಿತ್ತು? ಅಲೆಮಾರಿ ಬದುಕು, ಐಷಾರಾಮಿ ಬದುಕು, ಕೈಗಾರಿಕಾ ಬದುಕು, ಆಧುನಿಕ ಬದುಕು. ಹಳೆಯ ಶಿಲಾಯುಗದ ಮಾನವನ ಬದುಕು ಅಲೆಮಾರಿ ಬದುಕು. ಆಪ್ಷನ್ ಎ ಸರಿಯಾದ ಉತ್ತರ. ಆ ಕಾಲದ ಮಾನವರು ಆಹಾರಕ್ಕಾಗಿ ಪ್ರಾಣಿಗಳನ್ನು ಬೇಟೆಯಾಡುತ್ತಾ ಅಲೆಯುತ್ತಿದ್ದರು. ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಲಿಖಿತ ದಾಖಲೆಗಳು ದೊರೆಯುವ ಕಾಲವನ್ನು ಏನೆಂದು ಕರೆಯುತ್ತಾರೆ? ಪ್ರಾಗೈತಿಹಾಸಿಕ ಕಾಲ, ಇತಿಹಾಸ ಕಾಲ, ಕಾಲ್ಪನಿಕ ಕಾಲ, ಶಿಲಾಯುಗ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇತಿಹಾಸ ಕಾಲ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ಬರವಣಿಗೆಯ ಸಾಕ್ಷ್ಯಗಳು ಲಭ್ಯ ಇರುವ ಕಾಲವನ್ನು ನಾವು ಇತಿಹಾಸ ಕಾಲ ಅಂತ ಕರಿತೀವಿ. ಬರವಣಿಗೆಯ ಸಾಕ್ಷ್ಯಗಳು ಲಭ್ಯ, ಜೊತೆಗೆ ಅವನ್ನ ಓದಲಿಕ್ಕೂ ಕೂಡ ಸಾಧ್ಯ ಆಗಬೇಕು. ಅದನ್ನು ನಾವು ಇತಿಹಾಸ ಕಾಲ ಅಂತ ಕರೆಯುವಂಥದ್ದು. ಮುಂದಿನ ಪ್ರಶ್ನೆ, ಇತಿಹಾಸವು ನಮ್ಮನ್ನು ಯಾವಾಗ ಎಚ್ಚರಿಸುತ್ತದೆ? ಮಲಗುವಾಗ, ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವಾಗ, ಊಟ ಮಾಡುವಾಗ, ಆಟ ಆಡುವಾಗ,
ತುಂಬ ಸರಳವಾದ ಪ್ರಶ್ನೆ. ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವಾಗ ನಮಗೆ ಇತಿಹಾಸವು ದಾರಿದೀಪವಾಗಿ ಮಾರ್ಗದರ್ಶನವನ್ನು ನೀಡುವಂಥದ್ದು. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಇತಿಹಾಸಕ್ಕೆ ಉದಾಹರಣೆಯಾಗಿದೆ? ಒಂದನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದ. ಸಾಮಾನ್ಯ ಶಕ ಪೂರ್ವ 261ರಲ್ಲಿ ಅಶೋಕನು ಯುದ್ಧ ಮಾಡಿದನು. ಕಾಡಿನಲ್ಲಿ ಒಂದು ಸಿಂಹವಿತ್ತು. ಆಕಾಶದಲ್ಲಿ ಒಬ್ಬ ದೇವತೆ ಇದ್ದಳು. ಇತಿಹಾಸಕ್ಕೆ ಒಂದು ಉತ್ತಮ ಉದಾಹರಣೆ ಅಂತಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ. ಕಾಲ, ಸ್ಥಳ ಮತ್ತು ವ್ಯಕ್ತಿ ಯಾರು ಅನ್ನೋದನ್ನು ಸರಿಯಾದ ರೀತಿಯಲ್ಲಿ ತಿಳಿಸಿದ್ರೆ ಮಾತ್ರ ಅದು ಇತಿಹಾಸ ಆಗ್ತದೆ. ಹಾಗಾಗಿ ಆಪ್ಷನ್ ಬಿ ಸಾಮಾನ್ಯ ಶಕ ಪೂರ್ವ 261ರಲ್ಲಿ ಅಶೋಕನು ಯುದ್ಧ ಮಾಡಿದನು ಅನ್ನೋದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ನೋಡಿ, ಇಲ್ಲಿ ಕಾಲ, ವ್ಯಕ್ತಿ, ಘಟನೆ ಈ ಮೂರು ಕೂಡ ಸೇರಿದಾಗ ಮಾತ್ರ ಒಂದು ಇತಿಹಾಸ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಅದು ಕಥೆಯಾಗಿ ಮಾರ್ಪಾಡಾಗುವಂಥದ್ದು. ಮುಂದಿನ ಪ್ರಶ್ನೆ, ಮಾನವನು ಬಟ್ಟೆ ನೇಯುವುದನ್ನು ಮತ್ತು ಪಾತ್ರೆಗಳನ್ನು ಮಾಡುವುದನ್ನು ಕಲಿತ ಹಂತ ಯಾವುದು? ಹಳೆಯ ಶಿಲಾಯುಗ, ನವಶಿಲಾಯುಗ, ಮಧ್ಯಶಿಲಾಯುಗ, ಪ್ರಾಗೈತಿಹಾಸಿಕ ಕಾಲ? ಈ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ಕೃಷಿಯ ಆರಂಭವು ಈ ಎಲ್ಲ ಇತರ ಕಲೆಗಳ ಬೆಳವಣಿಗೆಗೆ ಕಾರಣವಾಗಿತ್ತು. ಮುಂದಿನ ಪ್ರಶ್ನೆ, ಇತಿಹಾಸದ ಮಹತ್ವವನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ನೀರಿನ ಜಲಪಾತಕ್ಕೆ, ಬೆಳಕಿನ ದೀಪಕ್ಕೆ, ಸಮಾಜದ ಸ್ಮರಣಾಶಕ್ತಿಗೆ, ಆಟದ ಮೈದಾನಕ್ಕೆ? ತುಂಬ ಸರಳವಾದ ಪ್ರಶ್ನೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಸಮಾಜದ ಸ್ಮರಣಾಶಕ್ತಿ ಇತಿಹಾಸ. ಕೊನೆಯ ಪ್ರಶ್ನೆ, ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ನಮಗೆ ಪರಿಚಯಿಸುವುದು ಯಾವುದು? ವಿಜ್ಞಾನ, ಭೂಗೋಳ, ಇತಿಹಾಸ, ಆರ್ಥಿಕತೆ? ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ನಮಗೆ ಪರಿಚಯಿಸುವುದು ಇತಿಹಾಸ. ನಮ್ಮ ಪೂರ್ವಿಕರು ಬಿಟ್ಟು ಹೋದಂತಹ ಸಂಸ್ಕೃತಿಯನ್ನು ಇತಿಹಾಸದ ಮೂಲಕ ಮಾತ್ರ ತಿಳಿಯಲು ಸಾಧ್ಯ. ಸ್ನೇಹಿತರೆ, ಇಲ್ಲಿಯ ತನಕ ನಾವು ಈ ಪಾಠದ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇದೇ ರೀತಿಯ ಮುಂದಿನ ಪಾಠಗಳನ್ನು ಕೂಡ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ನಿಮ್ಮ ಮುಂಬರುವಂತಹ ಪರೀಕ್ಷೆಗಳಿಗೆ ಇದು ಅತ್ಯಂತ ಉಪಯುಕ್ತ ವಿಡಿಯೋಗಳಾಗ್ತವೆ. ನಿರಂತರವಾಗಿ ವಿಡಿಯೋಗಳನ್ನು ಕೊಡ್ತಾ ಹೋಗ್ತೀವಿ. ದಯವಿಟ್ಟು ಇನ್ನೂ ಕೂಡ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಹಕಾರವನ್ನು ಕೊಡಬೇಕು ಅಂತ ಕೇಳ್ತಾ, ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಬೋಧನಾ ಶೈಲಿಯಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಅಂತಂದರೆ ನೀವು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.